ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ರಾಜಕೀಯದಲ್ಲಿ ಅಪರೂಪದಲ್ಲೇ ಅಪರೂಪದ ಭೇಟಿ ಇದು. ಕುರ್ಚಿ ಗುದ್ದಾಟದ ನಡುವೆ ನಾಯಕರು ಪರಸ್ಪರ ಭೇಟಿ ಮಾಡಿದ್ದಾರೆ. ನಾಯಕರ ಹೆಸರೇನು? ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ KN ರಾಜಣ್ಣ. ಸಿದ್ದರಾಮಯ್ಯ ಪರವಾಗಿ ಪ್ರತಿನಿತ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ, DKಶಿ ವಿರುದ್ಧ ಮಾತನಾಡ್ತಾ ಇದ್ದಂಥ KN ರಾಜಣ್ಣ ಅವರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಈಗ ಒಂದು $1 ಮಿಲಿಯನ್ ಪ್ರಶ್ನೆ ಏನು ಅಂತಂದ್ರೆ, DK ಶಿವಕುಮಾರ್ CM ಆದ್ರೆ ನನಗೆ ಮಂತ್ರಿ ಸ್ಥಾನನೇ ಬೇಡ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ನೋಡಿ, ಆ ಆತ್ಮೀಯತೆ ಈ ಫೋಟೋದಲ್ಲೇ ಗೊತ್ತಾಗ್ತಾ ಇದೆ. ಆ ಹಸನ್ ಮುಖ ಏನು, ಆ ಹೂಗುಚ್ಚ ಏನು, ಹೇಳಿದ್ದಲ್ವಾ, ಅಪರೂಪದಲ್ಲೇ ಅಪರೂಪದ ಫೋಟೋ. ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೇಕು, ಇದನ್ನು, ಈ ಫೋಟೋನ ಸೇವ್ ಮಾಡಿ ಇಟ್ಕೊಳ್ಬೇಕು. ಇಂಥ ಒಂದು ಚಿತ್ರಣ ಕಾಣ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೂ ಕೂಡ ಕಡಿಮೆ. ಆ ಒಂದು ಭವ್ಯ ಸಮ್ಮಿಲನ ಇವತ್ತಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ KN ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ. ಖಾಸಗಿ ಅತಿಥಿ ಗೃಹದಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಐ ಥಿಂಕ್ ಮೀಟಿಂಗ್ ಆಫ್ ದ ಸೆಂಚುರಿ ಅಂತ ಹೇಳ್ಬೋದು ಇವರಿಬ್ಬರ ಒಂದು ಭೇಟಿ. ಈಗ $1 ಮಿಲಿಯನ್ ಪ್ರಶ್ನೆ ಏನು ಅಂತಂದ್ರೆ, ಯಾತಕ್ಕಾಗಿ ಭೇಟಿ ಮಾಡಿದ್ರು, ಏನೆಲ್ಲ ಚರ್ಚೆ ಆಯ್ತು ಅಂತ. ರಾಹುಲ್, ಏನು ರಾಜ್ಯದಲ್ಲಿ CM ಕುರ್ಚಿ ಕಾಳಗ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿರುವಂತದ್ದು. ಅದರಲ್ಲೂ ಕೂಡ ಸೆಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳಿದೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಇನ್ನೊಂದ್ ಕಡೆ DCM DK ಶಿವಕುಮಾರ್ ಅವರು ಕೂಡ ನನ್ನ ಮತ್ತೆ CM ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಏನು ದೆಹಲಿಗೆ ಇಬ್ಬರು ನಾಯಕರು ತೆರಳ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು KN ರಾಜಣ್ಣ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂತದ್ದು ತೀವ್ರ ಕುತೂಹಲ ಕೇಳಿಸಿರುವಂತದ್ದು. ಯಾಕಂದ್ರೆ DCM DK ಶಿವಕುಮಾರ್ ಅವರ ವಿರುದ್ಧ ಇದೇ KN ರಾಜಣ್ಣ ಅವರು ಸಾಕಷ್ಟು ಬಾರಿ ವಾಗ್ದಾಳಿಗಳನ್ನು ಕೂಡ ನಡೆಸಿದ್ರು. ಜೊತೆಗೆ DCM DK ಶಿವಕುಮಾರ್ ಅವರು ಒಂದ್ ವೇಳೆ CM ಆದ್ರೆ ತಮ್ಮ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡ್ತೀನಿ ಅನ್ನೋ ಮಾತನ್ನ ಇದೇ ರಾಜಣ್ಣ ಅವರು ಹೇಳ್ತಿದ್ರು. ಜೊತೆಗೆ CM ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ CM ಆಗಿರ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಪತನಕ್ಕೆ ತಲುಪುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ DK ಶಿವಕುಮಾರ್ ಅವ್ರನ್ನ CM ಸ್ಥಾನಕ್ಕೆ ಬರಬಾರ್ದು ಅನ್ನೋ ಮಾತುಗಳನ್ನು ಕೂಡ ಪದೇ ಪದೇ ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಇಬ್ಬರು ನಡುವೆ ಸಾಕಷ್ಟು ಗ್ಯಾಪ್ ಕೂಡ ಇತ್ತು. ಹಾಗಾದ್ರೆ ಈ ಇಬ್ಬರು ನಾಯಕರನ್ನು ಭೇಟಿ ಮಾಡೋದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಅಂತ ಹೇಳ್ಬೋದು. ಯಾಕಂದ್ರೆ ಹಿಂದೆ ಕೂಡ ಈ ಇಬ್ಬರು ನಾಯಕರು ಪರಸ್ಪರ ಭೇಟಿ ಮಾಡಿದ್ದು ಬಹಳಷ್ಟು ವಿರಳ. ಜೊತೆಗೆ ಸಚಿವ ಸ್ಥಾನ ಕಳೆದುಕೊಂಡ ಸಂದರ್ಭದಲ್ಲೂ ಕೂಡ ಏನ್ KN ರಾಜಣ್ಣ ನೇರವಾಗಿ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಏನು ನಾಯಕತ್ವ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗಾಗಲೇ DK ಶಿವಕುಮಾರ್ ಅವರು ತಮ್ಮದೇ ಆದಂತ ರಣತಂತ್ರಗಳನ್ನು ಕೂಡ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಆಪ್ತರಾದಂತ ಸತೀಶ್ ಜಾರಕಿಹೊಳಿಯನ್ನು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡಿ ಮಂಜುನಾಥ್, ಬಹುಶಃ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ DCM DK ಶಿವಕುಮಾರ್ ಅವರು ಆ ಒಂದು ಸ್ಮೂತ್ ಟ್ರಾನ್ಸಿಷನ್ ಏನಾಗಬೇಕು, ಅಧಿಕಾರದ ಹಸ್ತಾಂತರ, ಅದಕ್ಕೆ ಬೇಕಾಗಿರುವಂತಹ ಪೂರಕ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರಾ ಅಂತ. ಯಾಕೆಂತಂದ್ರೆ CM ಸಿದ್ದರಾಮಯ್ಯನವರ ಕಟ್ಟ ಆಪ್ತ ಬೆಂಬಲಿಗ, ಅಂಥವ್ರನ್ನೂ ಕೂಡ ಭೇಟಿ ಮಾಡಿ ಅವರ ವಿರುದ್ಧ ಮಾತನಾಡಿದ್ರೂ ಪರವಾಗಿಲ್ಲ, ತಮ್ಮ ಪರವಾಗಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಥವಾ ನನ್ನ ಪರವಾಗಿ ನೀವು ನಿಂತ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಆ ಮೆಸೇಜ್ ಅನ್ನ ತಲುಪಿಸುವಂತಹ ಕೆಲಸವನ್ನ DCM DK ಶಿವಕುಮಾರ್ ಮಾಡ್ತಿದ್ದಾರಾ ಅಂತ. ಖಂಡಿತ ರಾಹುಲ್, ಏನು ರಾಜ್ಯ ರಾಜಕಾರಣದಲ್ಲಿ ಏನು ಸಿದ್ದರಾಮಯ್ಯ ಆಪ್ತರು, ಅದರಲ್ಲೂ ಕೂಡ ರಾಜಣ್ಣ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಮಹದೇವಪ್ಪ, ಜೊತೆಗೆ ಏನು ಪರಮೇಶ್ವರ್, ಈ ಎಲ್ಲಾ ನಾಯಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತದ್ದು. ನಾಯಕ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಬಿಗಳನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ AICCಗೂ ಕೂಡ KN ರಾಜಣ್ಣ, AICC ಮಾಜಿ ಅಧ್ಯಕ್ಷ, ವಿರೋಧ ಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಪತ್ರ ಬರೆದು ರಾಜ್ಯದಲ್ಲಿ ಆಗ್ತಿರುವಂತಹ ಗೊಂದಲಗಳ ಬಗ್ಗೆ ಒಂದಷ್ಟು ಗಮನ ಸೆಳೆಯುವಂತ ಕೆಲಸಗಳನ್ನ ಮಾಡಿದ್ರು. ಜೊತೆಗೆ ಏನು CM ಸ್ಥಾನಕ್ಕೆ ತಲುಪಬೇಕಾದ್ರೆ ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಆಪ್ತರು ಯಾರಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಜೊತೆಗೆ 140 ಶಾಸಕರ ವಿಶ್ವಾಸನ ಗಳಿಸೋದು ಬಹಳ ಮುಖ್ಯ ಅನ್ನೋದು ಇಲ್ಲಿ ಚರ್ಚೆ ಆಗ್ತಿರುವಂತದ್ದು. DK ಶಿವಕುಮಾರ್ ಅವರು ನಾನು ನನ್ನ ಪರವಾಗಿ ಹೈಕಮಾಂಡ್ ಇದೆ, ಜೊತೆಗೆ ನನಗೆ 140 ಶಾಸಕರ ಬೆಂಬಲ ಕೂಡ ಇದೆ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಈ ಎಲ್ಲಾ ನಾಯಕರು ಅಂದ್ರೆ
ರಾಜ್ಯ ರಾಜಕಾರಣದಲ್ಲಿ ಅವ್ರದೇ ಆದಂತಹ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಪಕ್ಷದಲ್ಲೂ ಕೂಡ ತಮ್ಮದೇ ಆದಂತಹ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಲಾಬಿಗಳನ್ನ ನಡೆಸ್ತಾರೆ. ಒಂದ್ ವೇಳೆ ಅಭಿಪ್ರಾಯಗಳನ್ನ ಹೈಕಮಾಂಡ್ ಸಂಗ್ರಹಿಸಿದೆ ಆದ್ರೆ ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೇನೆ, ನನ್ನ ಪರವಾಗಿ ನಿಲ್ಲಿ ಅನ್ನೋ ಒಂದು ಕಾರಣಕ್ಕೆ ಇದೇ ರೀತಿಯ ಒಂದು ತಂತ್ರವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಮತ್ತೆ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸದನದಲ್ಲೂ ಕೂಡ ಸಚಿವರು ಪರವಾಗಿ ನಿಲ್ಲುವಂಥದ್ದು, ಜೊತೆಗೆ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಡೆಯನ್ನ ಡಿ ಕೆ ಶಿವಕುಮಾರ್ ಅವರು ಪ್ರದರ್ಶನ ಮಾಡ್ತಿದ್ರು. ಹಾಗಾಗಿ ಈ ನಾಯಕ ಅಂದ್ರೆ ರಾಜಣ್ಣ ಅವ್ರನ್ನ ಭೇಟಿ ಮಾಡಿಲ್ಲ, ಜೊತೆಗೆ ಅವ್ರ ಜೊತೆ ಕೂಡ ಮಾತುಕತೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ಈಗ ಏಕಾಏಕಿ ಇವತ್ತು ಭೇಟಿ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ಜೊತೆಗೆ ಏನೆಲ್ಲ ಚರ್ಚೆ ಆಗಿದೆ ಕೂಡ ಇನ್ನೂ ಕೂಡ ಮಾಹಿತಿ ಬರ್ಬೇಕಾಗಿರುವಂತದ್ದು. ಯಾಕಂದ್ರೆ ಈಗಲೇ ಈ ಕ್ಷಣದಲ್ಲಿ ಭೇಟಿ ಆಗಿರುವಂತದ್ದು. ಹಾಗಾಗಿ ನಾಳೆ ಒಳಗಡೆ ಈ ಎಲ್ಲಾ ಮಾಹಿತಿಗಳು ಏನ್ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗುವ ಸಾಧ್ಯತೆಗಳು ಇರುವಂತದ್ದು. ರಾಹುಲ್. ರೈಟ್ ಮಂಜುನಾಥ್, ನಿಜವಾಗ್ಲೂ ಜಿಗಿಟ್ ನೋಡ್ಕೋಬೇಕು, ಸತ್ಯನಾ ಇದು ಇಲ್ವಾ ಅಂತ ಈ ಫೋಟೋ ನೋಡ್ತಿದ್ರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.